ನಕಲಿ ವಾರಂಟ್ ತೋರಿಸಿ ವ್ಯಕ್ತಿಯೋರ್ವನಿಗೆ ಧಮಕಿ ಹಾಕಿರುವಂತಹ ಘಟನೆ ಸಂಭವಿಸಿದೆ. ನಕಲಿ ವಾರಂಟ್ ಅನ್ನು ತೋರಿಸಿ ಬೆದರಿಕೆಯ ಒಂದು ಆರೋಪ ಹಾಗೆ ಆಕ್ರೋಶ ಇದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ನಕಲಿಯಾಗಿರುವಂತಹ ಒಂದು ವಾರಂಟ್ ಅನ್ನು ತೋರಿಸಿ ವ್ಯಕ್ತಿಯೋರ್ವನಿಗೆ ಧಮಕಿಯನ್ನ ಹಾಕಲಾಗಿದೆ, ಹಾಗೆ ಬೆದರಿಕೆಯ ಒಂದು ಆರೋಪವನ್ನ ಹಾಕಲಾಗಿದೆ. ಪ್ರಕರಣವೊಂದರಲ್ಲಿ ಕಕ್ಷಿದಾರನಿಗೆ ಹಾಕಲಾಯ್ತಾ ಹಾಗಿದ್ರೆ ಬೆದರಿಕೆ. ನ್ಯಾಯಾಧೀಶರ ಶಿರಸ್ತೇದಾರ್ ಸಹಿ ಇಲ್ಲದ ಒಂದು ಆದೇಶದ ಪ್ರತಿಯನ್ನ ಹಿಡ್ಕೊಂಡ್ಬಂದು ಈ ರೀತಿಯಾಗಿರುವಂತಹ ಬೆದರಿಕೆಯನ್ನ ಹಾಕಲಾಗಿದೆ. ಹರೀಶ್ ಎಂಬುವರಿಂದ ಕಕ್ಷಿದಾರನ ಮೇಲೆ ದಬ್ಬಾಳಿಕೆಯನ್ನ ಮಾಡಲಾಗಿದೆ. ಸಹಿ ಇಲ್ಲದ ಪೇಪರ್ ಕೊಟ್ಟು ಯಾಮಾರಿಸಲು ಷಡ್ಯಂತ್ರವನ್ನ ಮಾಡಲಾಗಿದೆ. ಮಂಡ್ಯದ ಮಧುರ್ನಲ್ಲಿ ಬ್ಲಾಕ್ ಮೇಲ್ ಒಂದು ಕೇಸ್ ಬೆಳಕಿಗೆ ಬಂದಿದೆ. ಅಧಿಕಾರದ ದುರ್ಬಳಕೆ ಹಾಗೆ ಪೊಲೀಸರಿಗೆ ಸುಳ್ಳಿನ ದೂರನ್ನ ನೀಡಲಾಗಿದೆ. ತನ್ನ ಕಕ್ಷಿದಾರನ ಮೇಲೆ ದೌರ್ಜನ್ಯಕ್ಕೆ ವಕೀಲ ಸುರೇಶ್ ಗರಂ ಆಗಿದ್ದಾರೆ. ಬೇಸರಗೊಂಡ ಸುರೇಶ್ನಿಂದ ಹೈಕೋರ್ಟ್ಗೆ ದೂರನ್ನ ನೀಡಲಾಗಿದೆ. ನಕಲಿ ವಾರಂಟ್ ಅನ್ನ ತೋರಿಸಿ ವ್ಯಕ್ತಿಯೋರ್ವನಿಗೆ ಧಮಕಿಯನ್ನ ಹಾಕಲಾಗಿದೆ, ಹಾಗೆ ಬೆದರಿಕೆಯ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಒಂದು ಪ್ರಕರಣದಲ್ಲಿ ಕಕ್ಷಿದಾರನಿಗೆ ಒಂದು ಬೆದರಿಕೆಯನ್ನ ಹಾಕಲಾಯಿತು. ನ್ಯಾಯಾಧೀಶರ ಶಿರಸ್ತೇದಾರ್ ಸಹಿ ಇಲ್ಲದ ಒಂದು ಆದೇಶದ ಪ್ರತಿಯನ್ನ ತಗೊಂಡು ಬಂದು ಈ ರೀತಿಯಾಗಿ ಧಮಕಿಯನ್ನ ಹಾಕಿದ್ದಾರೆ. ಇದೆಲ್ಲವೂ ಕೂಡ ಅಧಿಕಾರದ ದುರ್ಬಳಕೆ ಅಂತಾನೆ ಹೇಳ್ಬೋದು. ಪೊಲೀಸರಿಗೆ ಸುಳ್ಳಿನ ದೂರನ್ನ ಕೂಡ ನೀಡಲಾಗಿದೆ. ಅಮೀನ್ ಹರೀಶ್ ವಿರುದ್ಧ ವಕೀಲ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ತನ್ನ ಕಕ್ಷಿದಾರನ ಮೇಲೆ ದೌರ್ಜನ್ಯಕ್ಕೆ ವಕೀಲ ಸುರೇಶ್ ಗರಂ ಆಗ್ಬಿಟ್ಟು ಹೈಕೋರ್ಟ್ಗೆ ಈ ಒಂದು ದೂರನ್ನ ನೀಡಿದ್ದಾರೆ. ನನ್ನ ಸುರೇಶ್ ಅಡ್ವೊಕೇಟ್. ನಿನ್ನ ಹೆಸರು ಏನು ಹೇಳು? ನಿನ್ನ ಹೆಸರು ಹೇಳು. ಕೊಡು ಜೆರಾಕ್ಸ್ ಕಾಪಿ ಕೊಡು ಕಾಪಿ. ಏನ್ ಜೆರಾಕ್ಸ್ ಕೊಟ್ಟರು? ಕಾಪಿ ಕೊಡು. ಇಲ್ಲಿ ಕೊಡು. ತೋರ್ಸು ಕೊಡ್ತೀನಿ ಬಾ. ಏನ್ ಮಾನ ಮರ್ಯಾದೆ ಮಾತಾಡ್ತಿಲ್ಲ ನೀನು? ಏನ್ ವಿಚಾರಿಸಿಲ್ಲ ಕೊಡ್ತಾರೆ ಅವರು ವಕೀಲರು. ಹೇಳ ಈಗ ಏನಾರು ಮಾಡ್ಲಿ ಕಾಪಿ ಕೊಡ್ಬೇಕು ತಾನೆ. ನೋಡಪ್ಪ ಯಾರಿಗೆ ಕಾಪಿ ಕೊಡ್ತಾರ? ಯಾಕೆ ಕಾಪಿ ಕೊಡ್ತಾರೆ? ಯಾರು ಲಾಯರೇನೇ ನೀನು? ಲಾಯರ ನೀನು? ಲಾಯರೇನೇ ನೀನು? ಏನ್ ಐಡಿ ಕಾರ್ಡ? ಐಡಿ ಕಾರ್ಡನ್ನ ತೋರ್ನಿ ಅಂತವನಾದ್ರೆ ನೀನು ವಕೀಲ ಆದ್ರೆ ಒಂದು ಲಾಯರ್ ಏನು ಅಂತ ಹೇಳ್ಬೇಕಲ್ಲ. ನೀನು ಬಂದು ಬೇಲಿಪ್ಪ ಏನಂತ ಬಾರಯ್ಯ ಹೇಳು, ಹೇಳ್ತೀನಿ. ಆಡ್ಕೊಬಿಟ್ಟಿಲ್ಲ ಇಲ್ಲಿ ಆಡ್ಬಿಟ್ರೆ ಏನ್ ನಿನ್ನ ಹೆಸರು ಹೇಳು. ಮತ್ತು ತಾಕತ್ತಿದಪ್ಪ. ನಿನ್ನ ಹೆಸರು ಹೇಳು. ತಾಕತ್ತಿದಪ್ಪ. ವಾರಂಟ್ ಇದೆ. ಬಾ ಹೇಳು. ನಿನ್ನ ಹೆಸರು ಹೇಳು. ನಿನ್ನ ಹೆಸರು ಹೇಳು. ಎಷ್ಟು ಮಗ ಎದುರಿಸ್ತಾ ಇದ್ರಿ ಅಂದ್ರೆ ಹೇಳು. ಹೇಳ್ತೀನಿ. ನಿನ್ನ ಹೆಸರು ಹೇಳು. ಈಗ ನೀನ್ ಹೇಳು. ನಿನ್ ಕೋಟ ಮೀನ್ ಅಂತಾನೆ ಹೆಸರು. ನನ್ನ ಹೆಸರು ಸುರೇಶ್. ನನ್ನ ಸುರೇಶ್ ಅಡ್ವೊಕೇಟ್. ನಿನ್ನ ಹೆಸರು ಏನು ಹೇಳು? ಏನ್ ಹೇಳ್ಬೇಕು? ನಿನ್ನ ಹೆಸರು ಹೇಳು. ವಾರಂಟ್ ಇದೆ ತಂದಿದ್ದೀನಿ. ಕೊಡು ಜೆರಾಕ್ಸ್ ಕಾಪಿ ಕೊಡು ಕಾಪಿ. ಏನ್ ಜೆರಾಕ್ಸ್ ಕೊಟ್ಟರು? ಕಾಪಿ ಕೊಡು. ಇಲ್ಲಿ ಕೊಡು. ಕೊಡ್ತೀನಿ ಬಾ. ಏನ್ ಮಾನ ಮರ್ಯಾದೆ ಮಾತಾಡ್ತಿಲ್ಲ ನೀನು? ಏನ್ ವಿಚಾರಿಸಿಲ್ಲ ಕೊಡ್ತಾರೆ. ನಕಲಿಯಾಗಿರುವಂತಹ ಒಂದು ವಾರಂಟ್ ಅನ್ನ ತೋರಿಸ್ಬಿಟ್ಟು ಈ ರೀತಿಯಾಗಿ ಧಮಕಿಯನ್ನ ಹಾಕಲಾಗ್ತಾ ಇದೆ. ನೀವೀಗ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿರುವಂತಹ ಒಂದು ಧಮಕಿಯನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಒಂದು ಆಡಿಯೋವನ್ನ ಕೂಡ ನೀವೀಗ ಕೇಳಿಸಿರ್ಬೋದು. ಆ ಪೇಪರ್ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಹಿ ಇರಲಿಲ್ಲ. ಆ ಪೇಪರ್ ಅನ್ನ ಕೊಟ್ಟು ಯಾಮಾರಿಸೋದಕ್ಕೆ ಅಂತ ಈ ರೀತಿಯಾಗಿರುವಂತಹ ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ. ಅಧಿಕಾರದ ದುರ್ಬಳಕೆ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋವನ್ನ ನೋಡಿದಾಗ ತಿಳಿದು ಬರ್ತಾ ಇದೆ ಇದು ಅಧಿಕಾರದ ದುರ್ಬಳಕೆ ಅನ್ನುವಂಥದ್ದು.
ನಕಲಿಯಾಗಿರುವಂತಹ ವಾರೆಂಟ್ ಅನ್ನ ತೋರಿಸಿ ವ್ಯಕ್ತಿಯೋರ್ವನಿಗೆ ಧಮಕಿಯನ್ನ ಹಾಕಲಾಗ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಸಹಿ ಇಲ್ಲ, ಅದರಲ್ಲಿ ಸಹಿ ಇಲ್ಲದಂತಹ ಪೇಪರ್ ಅನ್ನ ಕೊಟ್ಟು ಯಾಮಾರಿಸೋದಕ್ಕೆ ನೋಡಿದ್ದಾರೆ. ಆದ್ರೆ ಕಕ್ಷಿದಾರನ ಮೇಲೆ ದೌರ್ಜನ್ಯಕ್ಕೆ ಆ ಒಂದು ಸುರೇಶ್ ಗರಂ ಆಗಿದ್ದಾರೆ. ಸುರೇಶ್ನಿಂದ ಹೈಕೋರ್ಟ್ಗೆ ದೂರನ್ನ ಕೂಡ ನೀಡಲಾಗಿದೆ. ಇದೆಲ್ಲವೂ ಕೂಡ ಅಧಿಕಾರದ ಒಂದು ದುರ್ಬಳಕೆ ಅಂತಾನೆ ಹೇಳ್ಬೋದು. ಅಮೀನ್ ಹರೀಶ್ ವಿರುದ್ಧ ವಕೀಲ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ.